ದೆಹಲಿಯಲ್ಲಿ ಸಿಜೆಪಿ ಪಾರ್ಟಿಯ ಅಬ್ಬರ, ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆ, ಸಂಸತ್ಗೆ ನುಗ್ಗೋಕೆ ಹೊರಟ್ರು, ಲಾಠಿ ಚಾರ್ಜ್ ಆಯಿತು, ಎಲ್ಲವೂ ಆಗೋಯ್ತು. ಇನ್ನು ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿತು. ಲಕ್ಷಾಂತರ ಜನ ಕಣ್ಣೀರನ್ನ ಹಾಕಿದ್ರು. ಜೆಡಿಎಸ್ ಕಾರ್ಯಕರ್ತರು, ದೇವೇಗೌಡರ ಅಭಿಮಾನಿಗಳು, ಆ ಕುಟುಂಬದ ಜೊತೆ ಅವರು ಕೂಡ ಕಂಬನಿಯನ್ನ ಮಾಡಿದ್ರು. ಇನ್ನೊಂದಷ್ಟು ದೊಡ್ಡ ಮಟ್ಟದ ವರ್ಗಾವಣೆ ಆಗಿದೆ ರಾಜ್ಯ ಸರ್ಕಾರದಲ್ಲಿ. ಹಾಗೆ ಇರಾನ್ಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸದ್ಯಕ್ಕೆ. ಸೊ ಎಲ್ಲಾ ಸುದ್ದಿಗಳು, ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ನಮ್ಮ ಕರ್ನಾಟಕ ಟಿವಿನ ನೀವು ಇನ್ನೂ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳನ್ನ ವಿರೋಧಿಸಿ ದೆಹಲಿಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಂಡಿತ್ತು. ಈ ನಡುವೆ ಪ್ರತಿಭಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ಯುವ ಸಂಘಟನೆ ಕಾಕ್ರೋಚ್ ಜನತಾ ಪಾರ್ಟಿ ನಿಯೋಗವು ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಚರ್ಚಿಸಿತು. ತನ್ನ ಪ್ರಮುಖ 3 ಬೇಡಿಕೆಗಳನ್ನ ಲಿಖಿತ ಮನವಿಯನ್ನ ಸಲ್ಲಿಸಿತು. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಸಿಜೆಪಿ ವಕ್ತಾರರಾದ ಅಶುತೋಷ್ ರಾಂಕಾ ಮತ್ತು ಸೌರವ್ ದಾಸ್ ಅವರು 3 ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟರು. ಪ್ರತಿಭಟನೆಯ ಭಾಗವಾಗಿ ಜಂತರ್ ಮಂತರ್ನಲ್ಲಿ ಸತತ 22 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿ ಸದ್ಯ ಅನಾರೋಗ್ಯದ ಕಾರಣ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ಪ್ರಸಿದ್ಧ ಶಿಕ್ಷಣ ಸುಧಾರಕ ಹಾಗೂ ಪರಿಸರ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಅವರನ್ನ ತಕ್ಷಣವೇ ಆಸ್ಪತ್ರೆಯ ಬಂಧನದಿಂದ ಮುಕ್ತಗೊಳಿಸಬೇಕು. ಎರಡನೇ ಬೇಡಿಕೆಯಾಗಿ ದೇಶದ ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಸರಣಿ ಅಕ್ರಮಗಳು ನಡೆದಿರುವುದಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಥವಾ ಅವರನ್ನ ವಜಾಗೊಳಿಸಬೇಕು. ಇನ್ನು 3ನೇ ಬೇಡಿಕೆಯಾಗಿ ನೀಟ್ ಪರೀಕ್ಷೆಯ ಅಕ್ರಮ ಹಾಗೂ ಪೇಪರ್ ಲೀಕ್ ನಿಂದಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತ ಎಲ್ಲಾ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿಗಳ ಪರಿಹಾರ ಧನವನ್ನ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು. ಬೇಡಿಕೆಗಳು ಸರಿ ಇದೆ, ಅದ್ರಲ್ಲಿ ಯಾವುದೇ ಇದಿಲ್ಲ. ಬಟ್ ಇದನ್ನ ಸಮಾಲೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಕಾಲಾವಕಾಶ ಬೇಕು ಅಂತ ಜೆಪಿ ನಡ್ಡಾ ಕೇಳಿದ್ದಾರೆ. ಬಟ್ ವಿದ್ಯಾರ್ಥಿಗಳ ಈ ಪ್ರತಿಭಟನೆಗೆ ಹೆಸರಿಗೆ ಸಿಜೆಪಿ, ಬಟ್ ಇದ್ರ ಜೊತೆ ಕಾಂಗ್ರೆಸ್ ಎಲ್ಲರೂ ಸೇರ್ಕೊಂಡು ಬಿಜೆಪಿಯ ವಿರುದ್ಧವಾಗಿರ್ತಕ್ಕಂಥ ಎಲ್ಲಾ ಪಕ್ಷಗಳು ಕೂಡ ಈ ಒಂದು ದೊಡ್ಡ ಪ್ರತಿಭಟನೆ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆದ್ರು. ಅದು ಕಾಣ್ತು. ಬಟ್ ಈ ಗಲಾಟೆ, ಗದ್ಲ, ಈ ಕಲ್ಲು ತೂರಾಟ, ಅದನ್ನ ಸುಟ್ಟಾಕೋದು, ಒಡೆದಾಕೋದು ಅವೆಲ್ಲವೂ ಕೂಡ ಈ ಪ್ರತಿಭಟನೆಗೆ ಅವಶ್ಯಕತೆ ಇರಲಿಲ್ಲ ಅಂತ. ಆದ್ರೆ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಯಾರು ಸಿಟ್ಟು ಸ್ಫೋಟಗೊಂಡಾಗ ಯಾರನ್ನು ತಡೆಯಕ್ಕಾಗಲ್ಲ. ಅದಕ್ಕೆ ಅಪೋಸಿಷನ್ ಪಾರ್ಟಿ ಅವ್ರು ಸಪೋರ್ಟ್ ಮಾಡಿದ್ರು ಇಲ್ವೋ ಸೆಕೆಂಡ್ರಿ. ಬಟ್ ಆದ್ರೆ ಅಪೋಸಿಷನ್ ಪಾರ್ಟಿ ಕೈಲಿ ಆಗದೆ ಇರೋದನ್ನ ಈ ಸಿಜೆಪಿ ಅನ್ನೋದು ಮಾಡ್ತಿದೆ. ಮೆಚ್ಚಬೇಕು. ಅದೆಷ್ಟು ಮಟ್ಟಿಗೆ ಇದಾಗುತ್ತೆ. ನಾಳೆಗೆಲ್ಲ ಕಾಂಗ್ರೆಸ್ ಅವರು ಇವರೆಲ್ಲರೂ ಸಿಜೆಪಿ ಪಾರ್ಟಿ ಸೇರ್ ಕಂಟೆಸ್ಟ್ ಮಾಡ್ತಾರ, ಇಲ್ಲ ಯಾವ ತರ ಆಗುತ್ತೆ? ಯಾಕಂದ್ರೆ ಅವ್ರು ಪೊಲಿಟಿಕಲ್ ಮೂವ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ನೇಪಾಳದಲ್ಲಿ ಆದಂಗ ಆಗುತ್ತೆ ಅಂತ ಒಂದಷ್ಟು ಹೇಳ್ತಾ ಇರಲಿಲ್ಲ ಪ್ರತಿಭಟನೆ ಮಾಡೋರು. ನೇಪಾಳದಲ್ಲಿ ಆದಂಗೆ ಬಾಂಗ್ಲಾದಲ್ಲಿ ಆದಂಗ ಆಗುತ್ತೆ ಅಂತ ಹೇಳ್ತಾ ಇದ್ರು. ನೇಪಾಳ, ಬಾಂಗ್ಲಾ ಭಾರತಕ್ಕೆ ಮಾದರಿ ಅಲ್ಲ. ಆದ್ರೆ ಈ ಪ್ರತಿಭಟನೆಗೆ ಸರಿಯಾಗಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು. ಅದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಮಾಡ್ಲೇಬೇಕು. ಸರ್ಕಾರ ಇರೋದು ಯಾಕೆ? ಕಷ್ಟ ಕೇಳಕ್ಕೆ, ಪರಿಹಾರ ಮಾಡಕ್ಕೆ, ಜವಾಬ್ದಾರಿ ಹೊರಕ್ಕೆ. ಇನ್ನು ಮೌನಕ್ಕೆ ಶರಣಾಗಿ ಸತ್ತಂತೆ ಬದುಕೋಕೆ ಇಷ್ಟಪಡೋದಿಲ್ಲ ಅಂತ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಹೌದು, ನೀಟ್ ಪ್ರವೇಶ ಪರೀಕ್ಷಾ ಅಕ್ರಮಗಳನ್ನ ವಿರೋಧಿಸಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸುತ್ತಿರುವ ಸುದೀರ್ಘ ಚಳವಳಿಗೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಧುಮುಕಿದ್ರು. ಜುಲೈ 19ರಂದು ಧರಣಿ ಸ್ಥಳಕ್ಕೆ ಆಗಮಿಸಿದ ಅವರು ಪ್ರತಿಭಟನಾಕಾರರೊಂದಿಗೆ ಇಡೀ ರಾತ್ರಿಯನ್ನ ಕಳೆದು ಇವತ್ತು ಬೆಳಗ್ಗೆ ಕೂಡ ಆ ಒಂದು ಪ್ರತಿಭಟನೆಯಲ್ಲಿದ್ದು ಮಾಧ್ಯಮಗಳ ಜೊತೆ ಮಾತಾಡಿದ್ರು. ಸತ್ಯವನ್ನ ಮುಕ್ತವಾಗಿ ಹೇಳೋಕೆ ಯಾರೋ ಭಯ ಪಡಬೇಕಾದ ಅಗತ್ಯ ಇಲ್ಲ. ನಾನು ನಿಜವಾಗಿ ಸಾಯುವ ಮುನ್ನವೇ ಮೌನಕ್ಕೆ ಶರಣಾಗಿ ಸತ್ತಂತೆ ಬದುಕೋಕೆ ಇಷ್ಟಪಡೋದಿಲ್ಲ ಅಂತ ಮಾರ್ಮಿಕವಾಗಿ ತಿಳಿಸಿದ್ರು. ದೇಶಕ್ಕಾಗಿ ಧ್ವನಿ ಎತ್ತುವುದು ಅಥವಾ ನಂಬಿದ ಸತ್ಯದ ಪರವಾಗಿ ನಿಲ್ಲೋದು ಭಯ ಪಡುವ ವಿಷಯವಲ್ಲ ಅಂತ ಗಟ್ಟಿಯಾಗಿ ಪ್ರಕಾಶ್ ರಾಜ್ ಪ್ರತಿಪಾದನೆ ಮಾಡಿದ್ರು. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ನೆಲ್ಸನ್ ಮಂಡೇಲಾ ಮತ್ತು BR ಅಂಬೇಡ್ಕರ್ ಅವರಂತಹ ಮಹನೀಯರ ಅಸಾಧಾರಣ ತ್ಯಾಗಗಳಿಗೆ ಹೋಲಿಸಿದ್ರೆ ನಾವು ಇಂದು ಸತ್ಯದ ಪರವಾಗಿ ಎದುರಿಸುತ್ತಿರುವ ಕಷ್ಟಗಳು ತೀರಾ ಸಣ್ಣವು. ಯಾವುದೇ ರಾಜಕೀಯ ಮಾರ್ಗಸೂಚಿಗಾಗಿ ನಾನು ಇಲ್ಲಿಗೆ ಬಂದಿಲ್ಲ, ಕೇವಲ ನನ್ನ ಆತ್ಮಸಾಕ್ಷಿಯ ಕರೆಯಂತೆ ಜಂತರ್ ಮಂತರ್ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಅಂತ ಅವರು ಸ್ಪಷ್ಟಪಡಿಸಿದ್ರು. ಈ ಹೋರಾಟ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಯಾವುದೇ ಹೋರಾಟಗಳಾಗ್ಲಿ ಅವೆಲ್ಲ ರಾಜಕೀಯದ ನೀತಿ ನಿಲುವುಗಳನ್ನ ಒಳಗೊಂಡಂತ ಆಗಿರ್ತವೆ. ಅದರ ಹೊರತಾದಂತ ಹೋರಾಟಗಳು ಇವತ್ತಿಲ್ಲ. ಸಿಜೆಪಿ ಪಾರ್ಟಿ ಬಗ್ಗೆ ಅಷ್ಟು ಒಲವಿದ್ರೆ, ಆ ಉದ್ದೇಶದ ಬಗ್ಗೆ ಒಲವಿದ್ರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸಿಜೆಪಿ ಇಂದ ಕ್ಯಾಂಡಿಡೇಟ್ಗಳನ್ನ ಹಾಕ್ಬೇಕು. ಬೇರೆ ಪಾರ್ಟಿಯವ್ರಲ್ಲ ಅದ್ರ ಅಂಡರ್ ನಿಲ್ಲಬೇಕು. ಇಲ್ಲ ಅವ್ರ ಜೊತೆ ಸೀಟ್ ಶೇರಿಂಗ್ ಮಾಡ್ಕೋಬೇಕು. ಆಗ ಏನಾರು ಒಂದು ಆಗತ್ತೆ. ಇಲ್ಲ ಈಗ ಬಂದಾಗ ಹೋರಾಟ ಮಾಡೋದು, ನೆಕ್ಸ್ಟ್ BSP ಇಂದ ಒಬ್ಬ, ಕಾಂಗ್ರೆಸ್ ಇಂದ ಒಬ್ಬ, ಕಮ್ಯುನಿಸ್ಟ್ ಪಾರ್ಟಿಯಿಂದ ಒಬ್ಬ, DMK ಇಂದ ಒಬ್ಬ, TVK ಇಂದ ಒಬ್ಬ ನಿಂತ್ಕೊಳ್ಳೋದು, ಮತ್ತೆ ಚಿತ್ರಾನ್ನ ಆಗೋದು. ನರೇಂದ್ರ ಮೋದಿ ಬಿಜೆಪಿನ ಫೇಸ್ ಮಾಡಬೇಕು ಅಂದ್ರೆ ಎಲ್ಲರೂ ಸಿಜೆಪಿ ಅಂಡರ್ ನಿಂತ್ಕೋಬೇಕು ಅವ್ರು ಕ್ಯಾಂಡಿಡೇಟ್ಗಳಾಗಿ.
ಸಿಜೆಪಿ ನಿಂತ್ಕೋಬೇಕು. ಕಾಂಗ್ರೆಸ್ ಬಗ್ಗೆ ಬೇಜಾರಾಗೈತಾನೆ, ಇವ್ರ ಬಗ್ಗೆ ಬೇಜಾರಾಗೈತಾನೆ, ಸಿಜೆಪಿ ಮೂವ್ಮೆಂಟ್ಗೆಲ್ಲ ಹೋಗ್ತಾ ಇರೋದು ಸಿಜೆಪಿಗೆ. ಸೊ ಎಲ್ಲರೂ ಸಿಜೆಪಿ ಅಲೈನ್ ಆಗಿ ಬಿಜೆಪಿನ ಫೇಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಬಹಳ ಜನ ಹೇಳ್ತಾರಲ್ಲಿ ಹುಡುಗರುಗಳೆಲ್ಲ. ಆ ಯುವಕರಿಗೆ ಇವರೆಲ್ಲ ಬೆಂಬಲ ಕೊಟ್ಟಂಗೆ ಮುಂದಿನ ರಾಜಕೀಯ ಹೋರಾಟಕ್ಕೆ ಅವ್ರಿಗೆ ಬೆಂಬಲ ಕೊಟ್ಟರೆ ಏನಾರು ಆಗುತ್ತೆ ದೇಶದಲ್ಲಿ. ಬರೀ ಇವಾಗೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಚುನಾವಣೆ ಬಂದಾಗ ಈಗ ನರೇಂದ್ರ ಮೋದಿ ವಿರುದ್ಧ ಇವರೆಲ್ಲ ಒಟ್ಟಿಗೆ ಸೇರಿದ್ದಾರೆ ಬಿಜೆಪಿ ವಿರುದ್ಧ ಹೋರಾಟಕ್ಕೆ. ಒಳ್ಳೆ ಹೋರಾಟ ಆಯ್ತು. ಚುನಾವಣೆ ಹೋರಾಟ ಮಾಡ್ಬೇಕಾದ್ರೆ ಇವರೇ 16 ತುಕಡಿ ಆಗ್ಬಿಡ್ತಾರಲ್ಲಿ. ಹಾಗೇನಾಗತ್ತೆ? ಆಗಲ್ಲ. ನಾನು 56 ವರ್ಷದ ಯುವಕನ ಬಗ್ಗೆ ಮಾತನಾಡ್ತಿಲ್ಲ ಅಂತ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಮಾತಾಡಲ್ಲ ಮೋದಿ ಅಂತಾರೆ. ಮಾತಾಡಿದ್ರೆ ಅವ್ರು ಹಿಂಗ್ ಮಾತಾಡ್ತಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಪ್ರಾರಂಭವಾಗುವ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪರೋಕ್ಷವಾಗಿ ವ್ಯಂಗ್ಯದ ಟಾಂಗ್ ಕೊಟ್ಟಿದ್ದಾರೆ. ಭಾರತದ ಖಾಸಗಿ ಬಾಹ್ಯಾಕಾಶ ರಂಗದ ಸಾಧನೆಯನ್ನ ಶ್ಲಾಘಿಸುವ ವೇಳೆ ನಾನು 56 ವರ್ಷದ ಯುವಕನ ಬಗ್ಗೆ ಮಾತನಾಡ್ತಿಲ್ಲ ಅಂತ ಕಾಲೆಳೆದಿದ್ದಾರೆ. ಅಧಿವೇಶನ ಆರಂಭಕ್ಕೂ ಮುನ್ನ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದಂತ ಪ್ರಧಾನಿ ಮೋದಿ ದೇಶದ ಯುವ ಶಕ್ತಿಯ ಸಾಧನೆಯನ್ನ ಮುಕ್ತ ಕಂಠದಿಂದ ಕೊಂಡಾಡಿದ್ರು. ಇತ್ತೀಚೆಗೆ ಯಶಸ್ವಿಯಾಗಿ ಬಾಹ್ಯಾಕಾಶ ಕಕ್ಷೆಗೆ ತಲುಪಿದ ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 ನಿರ್ಮಿಸಿದ ಸೈರ್ಯೂಟ್ ಏರೋಸ್ಪೇಸ್ ಕಂಪನಿಯ ಸಾಧನೆಯನ್ನು ಅವರು ಉಲ್ಲೇಖಿಸಿದರು. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಇಡೀ ಯುವ ತಂಡದ ಸರಾಸರಿ ವಯಸ್ಸು ಕೇವಲ 28 ವರ್ಷಗಳು ಅಂತ ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಪರೋಕ್ಷವಾಗಿ ಗುರಿಯಾಗಿಸಿಕೊಂಡ ಮೋದಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಯುವ ಪಡೆ ಹೊಸ ಸಾಧನೆ ಮಾಡಿದೆ. ಸೈರ್ಯೂಟ್ ನಲ್ಲಿ ಶ್ರಮಿಸಿದ ಯುವಕರ ಸರಾಸರಿ ವಯಸ್ಸು 28 ವರ್ಷ ಆದ್ರೆ ನಾನು 56 ವರ್ಷದ ಯುವಕನ ಬಗ್ಗೆ ಮಾತನಾಡ್ತಿಲ್ಲ ಅಂತ ಹೇಳುವ ಮೂಲಕ ಚಾಟಿ ಬೀಸಿದ್ರು. ಇತ್ತೀಚೆಗಷ್ಟೇ 56ನೇ ವಯಸ್ಸಿಗೆ ಕಾಲಿಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಪಕ್ಷದಲ್ಲಿ ಯುವ ನಾಯಕ ಅಂತ ಕರೆಯೋದನ್ನ ಉಲ್ಲೇಖಿಸಿ ಮೋದಿ ಈ ರೀತಿ ಹಾಸ್ಯದ ದಾಟಿಯಲ್ಲಿ ಟೀಕಿಸಿದ್ರು. ದೇಶದ ಯುವ ಪೀಳಿಗೆ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳಲ್ಲಿ ತೋರುತ್ತಿರುವ ಉತ್ಸಾಹ ಭಾರತದ ಭವಿಷ್ಯವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಮುಂಗಾರು ಅಧಿವೇಶನ ಆರಂಭದ ವೇಳೆಯಲ್ಲೇ ಪ್ರಧಾನಿಯವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಗ್ರಾಸ ಆಗಿದೆ. 56 ಇಂಚ್ ಮೋದಿ, 56 ವರ್ಷದ ರಾಹುಲ್ ಗಾಂಧಿ. ಇವರು 56 ವರ್ಷದ ರಾಹುಲ್ ಗಾಂಧಿ ಯುವಕ ಅಲ್ಲ ಅಂತ ಹೇಳ್ತಾವ್ರೆ. 56 ಇಂಚಿನ ಮೋದಿ ಉತ್ತರ ಕೊಡಿ ಅಂತ ಅವ್ರು ಕೇಳ್ತಾವ್ರೆ. ಫೈನಲಿ ಮ್ಯಾಂಡೇಟ್ ಅಷ್ಟೇ. ಚುನಾವಣೆಯ ಫಲಿತಾಂಶವೇ ಫಲಿತಾಂಶ, ಅದೇ ತೀರ್ಪು. ವಿಪಕ್ಷಗಳು ಮೋದಿ ವಿರುದ್ಧ ಅಷ್ಟು ಹೋರಾಟಗಳಿಗೆ ಸಜ್ಜಾಗ್ತಾರೆ, ಹೋರಾಟ ಮಾಡ್ತಾವ್ರೆ, ಗಲಾಟೆ ಗದ್ದಲ ಹೋರಾಟ ತೀವ್ರ ಮಾಡ್ತಾರೆ. ಬಟ್ ಎಲೆಕ್ಷನ್ ಅಂದಾಗ ಇವ್ರ ಕಿತ್ತಾಡ್ತಾರೆ. ಈಗ ಎಲ್ಲರೂ ಸೇರ್ಕೊಂಡು ಆ ಸಿಜೆಪಿ ಪಾರ್ಟಿಗೆ ಬೆಂಬಲ ಕೊಟ್ಟು ಬಲ ತುಂಬಿದ್ರೆ ಈ 56 ಇಂಚಿನ ಮೋದಿಯನ್ನ 56 ವರ್ಷದ ರಾಹುಲ್ ಗಾಂಧಿ ಸೋಲ್ಸ್ಬೋದು ಚುನಾವಣೆಯಲ್ಲಿ. ಎಲ್ಲರೂ ಸಿಜೆಪಿ ಪಾರ್ಟಿ ಲೈಕ್ ಒಂದ್ ಪಾರ್ಟಿ ಅಂಬ್ರಲ್ಲ ಬರಲೇಬೇಕು. ಇಲ್ಲ ಅಂದ್ರೆ ಡಿಎಂಕೆ ಎಡಿಎಂಕೆ ಹೊರತುಪಡಿಸಿ ಟಿವಿಕೆ ಹೆಂಗ್ ಎಮರ್ಜ್ ಆಯ್ತು ತಮಿಳುನಾಡಲ್ಲಿ ಹಂಗಾಗ್ಬೋದು. ಗಣಿ ಇಲಾಖೆಗೆ ಸಿಎಂ ಡಿಕೆ ಶಿವಕುಮಾರ್ ಮೇಜರ್ ಸರ್ಜರಿ ಮಾಡಿದ್ದು ಒಂದೇ ಸ್ಥಳದಲ್ಲಿ ಠಿಕಾಣಿ ಹೂಡಿದ್ದ ಇಲಾಖೆಯ 80% ಸಿಬ್ಬಂದಿಯನ್ನ ವರ್ಗಾವಣೆ ಮಾಡುವ ಮೂಲಕ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ಬರೋಬ್ಬರಿ 160 ಅಧಿಕಾರಿಗಳ ಬೃಹತ್ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದ್ದು 131 ಭೂವಿಜ್ಞಾನಿಗಳು, 23 ಹಿರಿಯ ಭೂವಿಜ್ಞಾನಿಗಳು, 6 ಉಪನಿರ್ದೇಶಕರು ಈ ಪಟ್ಟಿಯಲ್ಲಿದ್ದಾರೆ. ದಶಕಗಳ ಕಾಲ ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮತ್ತು ಸ್ವಂತ ಹಾಗೂ ನೆರೆಯ ಜಿಲ್ಲೆಗಳಲ್ಲಿ ಬೀಡು ಬಿಟ್ಟಿದ್ದ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಭಾಗ್ಯ ಸಿಕ್ಕಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹೆಚ್ಚಿನ ಉಪನಿರ್ದೇಶಕರು ತಮ್ಮ ಸ್ವಂತ ಜಿಲ್ಲೆಗಳಲ್ಲಿ ಅಥವಾ ನೆರೆಯ ಜಿಲ್ಲೆಗಳಲ್ಲಿಯೇ ನಿರಂತರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಒಂದೇ ಸ್ಥಳದಲ್ಲಿ ದೀರ್ಘಕಾಲದಿಂದ ಮುಂದುವರೆದಿದ್ದಾರೆ ಅಥವಾ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ದೂರುಗಳನ್ನ ಎದುರಿಸಿದ್ದಾರೆ. ಇಂತಹ ದೀರ್ಘಕಾಲದ ಕಾರ್ಯಾವಧಿಯು ಸ್ವಹಿತಾಸಕ್ತಿಗಳಿಗೆ ಎಡೆ ಮಾಡಿಕೊಡುತ್ತದೆ ಹಾಗೂ ಇಲಾಖೆ ಘನತೆಗೆ ಧಕ್ಕೆ ತರುವ ಕಾರಣ ಸ್ಥಳೀಯ ಮಟ್ಟದ ಏಕಸ್ವಾಮ್ಯವನ್ನು ಮುರಿಯಲು ಮತ್ತು ಸಾಂಖ್ಯಿಕ ಅಕ್ರಮಗಳನ್ನು ತಡೆಗಟ್ಟಲು ಇಲಾಖೆಯ ಪ್ರಮುಖ ಆದಾಯ ಸಂಗ್ರಹಣಾ ಕಾರ್ಯಗಳಿಗೆ ಯಾವುದೇ ಅಡಚಣೆಯಾಗದಂತೆ ವಸ್ತುನಿಷ್ಠತೆ, ಪಾರದರ್ಶಕತೆ ಮತ್ತು ಸಾರ್ವಜನಿಕ ಹೊಣೆಗಾರಿಕೆಯನ್ನ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ 160 ಅಧಿಕಾರಿಗಳ ವರ್ಗಾವಣೆ ಮಾಡಿರುವುದಾಗಿ ಆದೇಶದಲ್ಲಿ ತಿಳಿಸಲಾಗಿದೆ. ವರ್ಗಾಯಿಸಿದ ಹುದ್ದೆಗೆ ತಕ್ಷಣ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಕೇಂದ್ರ ಕಚೇರಿಗೆ ಮಾಹಿತಿಯನ್ನು ನೀಡುವಂತೆಯೂ ಸೂಚಿಸಲಾಗಿದೆ. ಅನಧಿಕೃತ ಗಣಿಗಾರಿಕೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಗಣಿ ಇಲಾಖೆಯಲ್ಲಿ ಆಡಳಿತಾತ್ಮಕ ಬದಲಾವಣೆ ಮಾಡಲಾಗಿದೆ. ಜುಲೈ 1ರಂದು ನಡೆದಿದ್ದ ಗಣಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಲಾಖಾ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಅವರಿಂದ ಈ ವಿಷಯ ಪ್ರಸ್ತಾಪವಾಗಿತ್ತು. ಈ ಬಗ್ಗೆ ಕಡತ ಮಂಡಿಸುವಂತೆ ಸಭೆಯಲ್ಲೇ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಅವರಿಗೆ ಸಿಎಂ ಸೂಚನೆ ಕೊಟ್ಟಿದ್ರು. ಸ್ಥಳೀಯ ಪ್ರಭಾವಕ್ಕೆ ಬ್ರೇಕ್ ಹಾಕುವುದರ ಜೊತೆಗೆ ಪಾರದರ್ಶಕತೆ, ಉತ್ತರದಾಯಿತ್ವಕ್ಕೆ ಒತ್ತು ನೀಡಿದ ರಾಜ್ಯ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಒಳ್ಳೇದು. ಒಂದೇ ಕಡೆ ಇದ್ದು ಕೊಬ್ಬಿ ಬಲ್ತು ಇದಂತ ಭ್ರಷ್ಟರು ಯಾರು ಇದ್ರೆ ಮಾಡಿದ್ದು ಒಳ್ಳೇದೇ. ನೋಡ್ಬೇಕಾ ಸರ್ಕಾರ ನಿರ್ಧಾರ ಮಾಡುತ್ತದೆ. ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಿಗೆ ಅಲಿಯೋದನ್ನ ತಪ್ಪಿಸೋಕೆ ರಾಜ್ಯ ಸರ್ಕಾರ ಅರ್ಹ ನಾಗರಿಕರಿಗೆ ಸವಲತ್ತುಗಳನ್ನು ಸುಲಭವಾಗಿ ತಲುಪಿಸಲು ಕರ್ನಾಟಕ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ರಾಜ್ಯದಲ್ಲಿ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸುವ ಸೇವೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಜಿ ಪರಮೇಶ್ವರ್ ಅವರು ಜಂಟಿಯಾಗಿ ಚಾಲನೆ ಕೊಟ್ಟರು. ಜಿ ಪರಮೇಶ್ವರ್ ಅವರು ಮಾತನಾಡಿ, ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರವನ್ನು ಮನೆ ಮನೆಗೆ ತಲುಪಿಸುವ ಮೂಲಕ
ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನೇತೃತ್ವದ ನಮ್ಮ ಸರ್ಕಾರವು ಜನರ ಸೇವೆ ಮಾಡಲು ಮತ್ತೊಂದು ಹೆಜ್ಜೆಯನ್ನಿಟ್ಟಿದೆ. ಪಿಆರ್ಸಿಯನ್ನ ಯಾವ ಆಧಾರದ ಮೇಲೆ ನೀಡಬೇಕು ಎಂಬ ಕುರಿತು ಕೆಲವು ನಿಯಮಗಳನ್ನು ರೂಪಿಸಲಾಗಿದೆ. ಉದ್ಯೋಗ, ವಿವಾಹ, ರಾಜ್ಯದಲ್ಲಿ ಸತತವಾಗಿ 10 ವರ್ಷಗಳ ಕಾಲ ವಾಸ ಮಾಡಿರಬೇಕು. ಕರ್ನಾಟಕದಲ್ಲಿ ಜನಿಸಿರುವ ಆಧಾರದ ಮೇಲೆ ಪಿಆರ್ಸಿಯನ್ನ ಕೊಡೋಕೆ ತೀರ್ಮಾನಿಸಿದ್ದೇವೆ. ಸರ್ಟಿಫಿಕೇಟ್ಗಳನ್ನ ಮನೆ ಮನೆಗೆ ತಲುಪಿಸುತ್ತೇವೆ. ಜನರು 16 ಬಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸುವ ಕಾರಣದಿಂದ ಈ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪ್ರವರ್ಗ 2A, 2B ಹಾಗೂ 3A, 3B ಪ್ರವರ್ಗಗಳಲ್ಲಿ 1.36 ಕೋಟಿ ಜನರಿದ್ದಾರೆ. ಪ್ರವರ್ಗ 1ರಲ್ಲಿ ಜಾತಿ ಪ್ರಮಾಣ ಪತ್ರಗಳ ಸಂಖ್ಯೆ 86 ಲಕ್ಷ ಇದೆ. ಅನುಸೂಚಿ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಪ್ರಮಾಣ ಪತ್ರವು 2,63 ಲಕ್ಷ ಇದೆ. ಒಟ್ಟಾರೆ 4,85 ಲಕ್ಷ ಜಾತಿ ಪ್ರಮಾಣ ಪತ್ರವನ್ನು ನೀಡಲು ಲೆಕ್ಕ ಹಾಕಲಾಗಿದ್ದು ತಲುಪಿಸುವ ಕಾರ್ಯ ಚಾಲನೆ ನೀಡಿದ್ದಾರೆ. ಒಳ್ಳೆಯದೇ ಇದು, ಮನೆವಾಗ್ಲೇ ಎಲ್ಲ ಕೊಡೋದ್ರಿಂದ ಗುಡ್. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಗೌಡರ ಹುಟ್ಟೂರು ಹರದನಹಳ್ಳಿ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು. ಗಣ್ಯರು ಅಂತಿಮ ಪುಷ್ಪ ನಮನ ಸಲ್ಲಿಸಿದ ಬಳಿಕ 3 ಸುತ್ತು ಕುಶಾಲತೋಪು ಸಲ್ಲಿಸಿ ರಾಷ್ಟ್ರಗೀತೆ ನಮನದೊಂದಿಗೆ ಸರ್ಕಾರಿ ಗೌರವ ವಂದನೆ ಸಲ್ಲಿಸಲಾಯಿತು. 2 ನಿಮಿಷ ಮೌನಾಚರಣೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿಗಳು ದೇವೇಗೌಡರ ಕುಟುಂಬಕ್ಕೆ ರಾಷ್ಟ್ರ ಧ್ವಜ ಹಸ್ತಾಂತರ ಮಾಡಿದ್ರು. ಇದೇ ವೇಳೆ ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡರ ಕಾಲಿಗೆ ನಮಸ್ಕರಿಸಿ ವಂದಿಸಿದ್ರು. ಬಳಿಕ ದೇಹ ಶುದ್ಧಿ ಕಾರ್ಯ ನಡೆಯಿತು. ದೇವೇಗೌಡರು ಮತ್ತು ಕುಟುಂಬಸ್ಥರಿಂದ ಪಾರ್ಥಿವ ಶರೀರಕ್ಕೆ ಅಂತಿಮ ಪೂಜಾ ವಿಧಿವಿಧಾನ ನೆರವೇರಿಸಲಾಯಿತು. ಇದೇ ವೇಳೆ ಅರ್ಚಕರ ತಂಡದಿಂದ ಸ್ತೋತ್ರ ಪಠಣ ಕಾರ್ಯವೂ ನಡೆಯಿತು. ನಂತರ 3 ಸುತ್ತು ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು. ಕಿರಿಯ ಪುತ್ರ ಎಚ್.ಡಿ. ರಮೇಶ್ ಅವರಿಂದ ಅಂತ್ಯಕ್ರಿಯೆ ಕಾರ್ಯವಿಧಾನ ನೆರವೇರಿತು. ಗುಂಡಿಯಲ್ಲಿ ಗಂಗಾಜಲ ಸಿಂಪಡಿಸಿ ಶುದ್ಧೀಕರಣ ನೆರವೇರಿಸಿದ ಬಳಿಕ ಪಲ್ಲಕ್ಕಿಯಲ್ಲಿ ಹೊತ್ತು ತಂದ ಪಾರ್ಥಿವ ಶರೀರವನ್ನು ಇಳಿಸಿ ಅಂತ್ಯಕ್ರಿಯೆ ಮಾಡಲಾಯಿತು. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ, ವಿ. ಸೋಮಣ್ಣ, ಶಿವರಾಜ್ ಸಿಂಗ್ ಚೌಹಾಣ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಸಿಎಂ ಡಿ.ಕೆ. ಶಿವಕುಮಾರ್, ಸಭಾಪತಿ ಬಸವರಾಜ ಹೊರಟ್ಟಿ, ಇಂಧನ ಸಚಿವ ಕೆ.ಜೆ. ಜಾರ್ಜ್, ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ, ಶಾಸಕರಾದ ಬಿ.ವೈ. ವಿಜಯೇಂದ್ರ, ಬಿ.ವೈ. ರಾಘವೇಂದ್ರ, ಸಂಸದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ, ನಂಜಾವಧೂತ ಶ್ರೀ, ರಂಭಾಪುರ ಶ್ರೀ ಸೇರಿದಂತೆ ಹಿರಿಯ ಹಾಗೂ ಕಿರಿಯ ಶಾಸಕರು, ಸಂಸದರು, ಪರಿಷತ್ನ ಸದಸ್ಯರು, ಇತರ ಗಣ್ಯರಿಂದ ಅಂತಿಮ ಪುಷ್ಪ ನಮನ ಸಲ್ಲಿಸಲಾಯಿತು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆಗೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ದೇವೇಗೌಡರು ತಮ್ಮ ಅರ್ಧಾಂಗಿಯೊಂದಿಗಿನ ದಶಕಗಳ ಪಯಣವನ್ನ ನೆನೆದು ಅತ್ಯಂತ ಭಾವುಕರಾದರು. ಪತ್ನಿ ಅಗಲಿಕೆಯಿಂದ ಗದ್ಗದಿತರಾಗಿದ್ರು. ಧೈರ್ಯ ತಂದುಕೊಂಡು ಮಾತನಾಡಿದ ಅವರು, ನಾನು ಕಣ್ಣೀರು ಹಾಕಬಾರದು ಅಂತ ಮಾತಾಡ್ತೇನೆ. ನನ್ನ ಇಡೀ ಜೀವನ ಹಾಗೂ ರಾಜಕೀಯ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತು ಶಕ್ತಿ ತುಂಬಿದ್ದೆ ನನ್ನ ಪತ್ನಿ ಚೆನ್ನಮ್ಮ ಅಂತ ನೆನೆದರು. ರಂಗನಾಥನ ಸನ್ನಿಧಿಯಲ್ಲಿ ಅಂತ್ಯಕ್ರಿಯೆ ನನ್ನ ಹುಟ್ಟೂರಾದ ಪಡುವಲಿಪ್ಪಿಯಲ್ಲೇ ಚೆನ್ನಮ್ಮನವರ ಅಂತ್ಯಕ್ರಿಯೆ ನೆರವೇರಿಸಬೇಕು ಎನ್ನುವುದು ನನ್ನ ಆಸೆಯಾಗಿತ್ತು. ಆದರೆ ನನ್ನ ಸ್ನೇಹಿತರಾದ ಡಾಕ್ಟರ್ ಕೃಷ್ಣ, ಹೆಣ್ಣು ಮಕ್ಕಳು, ಅಳಿಯಂದಿರು ಹಾಗೂ ಪುತ್ರರೆಲ್ಲರೂ ಒಟ್ಟಾಗಿ ರಂಗನಾಥ ಸ್ವಾಮಿಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಇದೇ ಜಾಗದಲ್ಲಿ ಸಮಾಧಿ ಮಾಡಲು ನಿರ್ಧರಿಸಿದರು. ಮಕ್ಕಳ ತೀರ್ಮಾನದಂತೆ ಈ ಜಮೀನನ್ನ ಕ್ರಯಕ್ಕೆ ಪಡೆದು ಅಂತ್ಯಕ್ರಿಯೆ ನಡೆಸಲಾಗುತ್ತಿದೆ. ಇಂದು ಮಳೆ ಬಂದು ತೊಂದರೆಯಾಗಬಹುದು ಅಂತ ಹಲವರು ಆತಂಕಪಟ್ಟಿದ್ರು. ಆದರೆ ದೇವರ ಇಚ್ಛೆಯಿಂದ ಎಳ್ಳಷ್ಟು ಅಡ್ಡಿಯಾಗಿಲ್ಲ ಅಂತ ದೇವೇಗೌಡರು ತಿಳಿಸಿದರು. ತಮ್ಮ ಯಶಸ್ಸಿನ ಹಿಂದಿನ ದೈವಬಲ ಹಾಗೂ ಪತ್ನಿಯ ಕೊಡುಗೆಯನ್ನ ಸ್ಮರಿಸಿದ ಮಾಜಿ ಪ್ರಧಾನಿಗಳು, ನನ್ನ ರಾಜಕೀಯ ಏಳಿಗೆಗೆ ಒಂದು ಕಡೆ ಕುಲದೇವರು ದೇವೇಶ್ವರ ಹಾಗೂ ಮತ್ತೊಂದು ಕಡೆ ರಂಗನಾಥ ಸ್ವಾಮಿ ಆಶೀರ್ವಾದವಿದೆ. ಆ ರಂಗನಾಥನ ಕೃಪೆಯಿಂದಲೇ ನಾನು ದೇಶದ ಪ್ರಧಾನಿ ಹುದ್ದೆಗೇರಲು ಸಾಧ್ಯವಾಯಿತು. ನನ್ನ ಈ ಇಡೀ ಬೆಳವಣಿಗೆಯಲ್ಲಿ ಪತ್ನಿಯ ಪಾತ್ರ ದೊಡ್ಡದಿದೆ. ಅವಳನ್ನ ಅನ್ನಪೂರ್ಣೆ ಅಂತ ನಾನು ಉಪೇಕ್ಷೆಯಿಂದ ಹೇಳ್ತಾ ಇಲ್ಲ. ಅವಳು ನಿಜಕ್ಕೂ ನನ್ನ ಬದುಕಿನ ಶಕ್ತಿಯಾಗಿದ್ದು, ಇಂತಹ ಜೀವನವನ್ನ ಇಂದು ಭಗವಂತನ ಸನ್ನಿಧಿಗೆ ಕಳಿಸಿಕೊಡುತ್ತಿದ್ದೇನೆ. ನನ್ನ ಯಶಸ್ಸಿನ ಅವಳು ನೀಡಿದ ಸಹಕಾರವನ್ನ ಪದಗಳಲ್ಲಿ ವಿಶ್ಲೇಷಿಸುವುದು ಕಷ್ಟ ಅಂತ ಹೇಳುತ್ತಾ ಕಣ್ಣಾಲಿಗಳನ್ನ ತುಂಬಿಕೊಂಡ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಧರ್ಮಪತ್ನಿ ಎಚ್.ಡಿ. ಚೆನ್ನಮ್ಮನವರು ಅಂತ್ಯಕ್ರಿಯೆಯು ಆ ಸಂದರ್ಭ ಭಾವುಕ ವಾತಾವರಣದ ನಡುವೆ ಶಾಶ್ವತವಾಗಿ ನೆರವೇರಿತು. ಆರ್ಎಸ್ಎಸ್ ನಂಟಿನ ಸಂಸ್ಥೆಗಳಿಗೆ ಸಾರ್ವಜನಿಕ ವಲಯದ ONGC ಸಂಸ್ಥೆಯಿಂದ 666 ಕೋಟಿ ರೂಪಾಯಿ CSR ನಿಧಿ ಹರಿದು ಹೋಗಿದೆ ಎಂಬ ವರದಿ ಹೊರಬರುತ್ತಿದ್ದಂತೆ ಈ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಶುರುವಾಗಿದೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿ.ಕೆ. ಹರಿಪ್ರಸಾದ್ ಅವರು ಈ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಾರ್ವಜನಿಕರ ತೆರಿಗೆ ಹಣವನ್ನ ಸಂಘ ಪರಿವಾರದ ಸಂಸ್ಥೆಗಳಿಗೆ ದಾರೆ ಎರೆಯಲಾಗ್ತಾ ಇದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು. ಕಳೆದ 1 ದಶಕದಲ್ಲಿ ONGCಯ 106 ಕೋಟಿ ರೂಪಾಯಿ ಹಣ ಆರ್ಎಸ್ಎಸ್ ಅಂಗ ಸಂಸ್ಥೆಗಳಿಗೆ ಪಾಲಾಗಿದೆ ಎಂಬ ವರದಿಯನ್ನು ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್, ಕೇವಲ ONGC ನಿಧಿ ಮಾತ್ರವಲ್ಲದೆ ದೇವಸ್ಥಾನಗಳ ಕಾಣಿಕೆ, ವಿಪತ್ತು ಪರಿಹಾರ ನಿಧಿ, ಕೋವಿಡ್ ಸಂದರ್ಭದ ದೇಣಿಗೆಗಳು, ಸಾರ್ವಜನಿಕ ಭೂಮಿ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ನಿಧಿ ಸೇರಿದಂತೆ ಸಾರ್ವಜನಿಕ ಆಸ್ತಿ ಮತ್ತು ಸಂಪನ್ಮೂಲಗಳು ನಿರಂತರವಾಗಿ ಸಂಘ ಪರಿವಾರದ ವ್ಯವಸ್ಥೆಗೆ ವರ್ಗಾವಣೆ ಆಗ್ತಿದೆ ಎಂಬ ಗಂಭೀರ ಆಪಾದನೆಗಳು ಕೇಳಿಬರುತ್ತಿವೆ ಅಂತ ಹೇಳಿದ್ರು. ಸರ್ಕಾರ ಇದೆ, ತನಿಖೆ ಮಾಡಿ, ಯಾರು ತಗೊಂಡವ್ರೆ ಅವ್ರನ್ನ ಬಂಧಿಸಿ ಅದನ್ನು ವಾಪಸ್ ತಗೊಳ್ಳಿ, ಎಲ್ಲೆಲ್ಲಿ ತಗೋಬಹುದು ಅಲ್ಲಿ. ಯಾಕೆಂದ್ರೆ ಈಗ ಒಂದು BJP, ಒಂದು ಕಾಂಗ್ರೆಸ್, ಅವರೇ ತಾನೇ ಪಡೆಯಕ್ಕೆ ಸಾಧ್ಯ, ಅವರಿಬ್ಬರೇ ಪ್ರಬಲರು. ಈಗ ರಾಜ್ಯದಲ್ಲಿ ಯುವಕರ ಸಂಘಗಳಿಗೆ ದುಡ್ಡು ಕೊಡೋ ಲೆಕ್ಕಾಚಾರಗಳು ಮಾಡ್ತಿದ್ರಿ. ಯಾರು ದುಡ್ಡದು?
ಯಾವ ಕಾರಣಕ್ಕೆ ಮಾಡ್ತಿದ್ದೀರಿ, ಅದರ ಉದ್ದೇಶ ಏನು, ನೆಕ್ಸ್ಟ್ ವಾಟ್ ನೆಕ್ಸ್ಟ್, ಅದರಲ್ಲಿ ಅವ್ರು ಕೊಟ್ಕೊಳ್ಳಿ, ಇವ್ರು ಕೊಟ್ಕೊಳ್ಳಿ, ಎರಡು ತೆರಿಗೆ ಹಣಗಳಿದೆಯಲ್ಲ. ಹಾಗಾಗಿ ಜನರ ದುಡ್ಡನ್ನು ಜನರು ಕೊಡೋಕೆ ಏನಾದ್ರು ಯೋಚನೆಗಳು ಮಾಡಿ. ತಪ್ಪದು ಅಲ್ಲೆಲ್ಲ ONGC ಇಂದಿದಾಗ. ಆದರೆ CSR ಫಂಡ್ ಅದು ಅವ್ರು ಯಾರು ಬೇಕು ಅವ್ರು ಕೊಡ್ತಾ ಹೋಗ್ತಾರೆ. ನೋಡ್ಬೇಕು ಅದೇನಾಗುತ್ತೆ ಅಂತ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕುರಿತು ನೀಡಿದ ಹೇಳಿಕೆ ವಿವಾದಕ್ಕೆ ಕಾರಣವಾಗುತ್ತಿದ್ದಂತೆ ಮಾಗಡಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ಸಂಪೂರ್ಣ ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತವರು, ನಾನು ಶೋಭಾ ಕರಂದ್ಲಾಜೆ ಅವರನ್ನ ಗೌರವದಿಂದ ಶೋಭಕ್ಕಾ ಎಂದು ಸಂಬೋಧಿಸಿದ್ದೇನೆ. ಸಾಹೇಬ, ಯಜಮಾನ ಎಂಬ ಪದಗಳನ್ನ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ರಾಜಕೀಯ ಹಿನ್ನೆಲೆ ಉಲ್ಲೇಖಿಸಲು ಮಾತ್ರ ಬಳಸಿದ್ದೇನೆ. ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದರು. ಇದಕ್ಕೆ ತಿರುಗೇಟು ನೀಡಿರ್ತಕ್ಕಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಾಲಕೃಷ್ಣ ಅವರ ಹೇಳಿಕೆ ಅಸಭ್ಯತೆಯ ಪರಮಾವಧಿಯಾಗಿದ್ದು ಮಹಿಳೆಯರ ಬಗ್ಗೆ ಕಾಂಗ್ರೆಸ್ನ ನಿಜವಾದ ಮನೋಭಾವವನ್ನ ಪ್ರತಿಬಿಂಬಿಸುತ್ತದೆ ಅಂತ ವಾಗ್ದಾಳಿ ನಡೆಸಿದರು. ಜೊತೆಗೆ ಮಹಿಳಾ ಜನಪ್ರತಿನಿಧಿಯ ವಿರುದ್ಧ ಅವಹೇಳನಕಾರಿ ಭಾಷೆ ಬಳಸಿರುವುದಕ್ಕೆ ಬಾಲಕೃಷ್ಣ ಅವರು ಮಹಿಳಾ ಸಮುದಾಯದ ಕ್ಷಮೆ ಯಾಚಿಸಬೇಕು ಅಂತ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿದ್ರು. ಬಾಲಕೃಷ್ಣ ಅವ್ರಿಗೆ ಸ್ವಲ್ಪ ದಿನ ಮಂತ್ರಿ ಆಯ್ತಾರೆ. ಅವ್ರ ಆ ದಾಟಿ ಎಲ್ಲ ಗ್ರಾಮೀಣ ಭಾಷೆಯ ದಾಟಿ ಯಡಿಯೂರಪ್ಪನವ್ರನ್ನ ಸಾಹೇಬ, ಯಜಮಾನ ಅಂತ ಬೇರೆ ಕತೆ ಅಂತ ಅವ್ರು ಹೇಳ್ತಾರೆ. ಬಟ್ ಜನ ಬೇರೆ ಅರ್ಥ ಮಾಡ್ಕೊಂಡವ್ರೆ. ಇರಾನ್ನಲ್ಲಿ ಹೆಚ್ಚುತ್ತಿರುವ ಸಂಘರ್ಷ ಮತ್ತು ಯುದ್ಧದ ಆತಂಕಕಾರಿ ವಾತಾವರಣದ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ತನ್ನ ನಾಗರಿಕರಿಗೆ ಮುನ್ನೆಚ್ಚರಿಕಾ ಸಲಹೆಯನ್ನು ಕೊಟ್ಟಿದೆ. ಸದ್ಯ ಇರಾನ್ನಲ್ಲಿ ಪರಿಸ್ಥಿತಿ ಸುಧಾರಿಸುವವರೆಗೆ ಭಾರತೀಯರು ಇರಾನ್ಗೆ ಪ್ರಯಾಣಿಸುವುದನ್ನ ಮುಂದೂಡುವಂತೆ ತೆಹರಾನ್ನಲ್ಲಿರ್ತಕ್ಕಂಥ ಭಾರತೀಯ ರಾಯಭಾರ ಕಚೇರಿ ಮನವಿ ಮಾಡಿದೆ. ಈಗಾಗಲೇ ಇರಾನ್ನಲ್ಲಿ ನೆಲೆಸಿರುವ ಭಾರತೀಯರು ಲಭ್ಯವಿರುವ ವಿಮಾನ ಸೇವೆಯನ್ನು ಬಳಸಿಕೊಂಡು ತಾತ್ಕಾಲಿಕವಾಗಿ ದೇಶ ತೊರೆಯಲು ಪರಿಶೀಲಿಸುವಂತೆ ಸೂಚಿಸಲಾಗಿದೆ. ಅಲ್ಲಿಯೇ ಉಳಿಯುವವರು ಅತ್ಯಂತ ಜಾಗರೂಕರಾಗಿರಬೇಕು, ಸ್ಥಳೀಯ ಆಡಳಿತದ ಮಾರ್ಗದರ್ಶನಗಳನ್ನು ಪಾಲಿಸಬೇಕು ಹಾಗೂ ಸೇನಾ ಚಟುವಟಿಕೆಗಳು ಹೆಚ್ಚಾಗಿರುವ ಪ್ರದೇಶಗಳಿಂದ ದೂರವಿರಬೇಕು ಅಂತ ತಿಳಿಸಲಾಗಿದೆ. ಇನ್ನು ರಾಯಭಾರ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳದ ಭಾರತೀಯರು ತಕ್ಷಣವೇ ತಮ್ಮ ವಿವರಗಳನ್ನು ನೋಂದಾಯಿಸಿ ಅಧಿಕೃತ ಜಾಲತಾಣಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ನವೀಕರಣಗಳನ್ನ ಗಮನಿಸುತ್ತಿರಬೇಕು. ಯಾವುದೇ ತುರ್ತು ನೆರವಿಗಾಗಿ ರಾಯಭಾರ ಕಚೇರಿಯ ಸಹಾಯವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.